ಇನ್ನು ಬಿಜೆಪಿಯಲ್ಲಿ ಬಣ ಗಲಾಟೆ ಮಧ್ಯೆ ಶಾಸಕ ಸಂಸದರ ಜಟಾಪಟಿ ಕೂಡ ಜೋರಾಗಿದೆ. ಇನ್ನು ಶಾಸಕ ವಿಶ್ವನಾಥ್ ಮತ್ತು ಸಂಸದರ ಕೆ ಸುಧಾಕರ್ ಮಧ್ಯೆ ಫೈಟ್ ಜೋರಾಗಿದೆ. ಯಲಹಂಕ ಶಾಸಕ ವಿಶ್ವನಾಥ್, ಚಿಕ್ಕಬಳ್ಳಾಪುರದ ಎಂಪಿ ಸುಧಾಕರ್ ನಡುವೆ ನಡೀತಾ ಇರುವಂಥ ಫೈಟ್ ಇದು. ಯಲಹಂಕದ ಹೊಯ್ಸಳ ಗ್ರೌಂಡ್ನಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆ ಆಗಿತ್ತು. ಈ ಸಂದರ್ಭದಲ್ಲಿ ಸಂಸದ ಕೆ ಸುಧಾಕರ್ ಆಯೋಜನೆಗೆ MLA ವಿಶ್ವನಾಥ್ ಸಿಡಿಮಿಡಿಗೊಂಡಿದ್ದಾರೆ. ನೋಡಿ, ಬಿಜೆಪಿಯಲ್ಲೇ ಬಣ ಬಡಿದಾಟ, ಜಟಾಪಟಿ, ನಾನಾ ನೀನಾ. ಒಂದೇ ಪಕ್ಷದವರು, ಒಬ್ಬರು ಶಾಸಕರು, ಇನ್ನೊಬ್ಬರು ಸಂಸದರು. ಯಲಹಂಕದ ಹೊಯ್ಸಳ ಗ್ರೌಂಡ್ನಲ್ಲಿ ಇವತ್ತು ಕೆಂಪೇಗೌಡರದು ಜಯಂತಿ ಆಚರಣೆ. ಸಂಸದ ಕೆ ಸುಧಾಕರ್ ಆಯೋಜನೆಗೆ ವಿಶ್ವನಾಥ್ ಅವರು ಸಿಡಿಮಿಡಿಗೊಂಡಿದ್ದಾರೆ. ಪವರ್ ಟಿವಿ ಜೊತೆ ಈ ಬಗ್ಗೆ ಸುಧಾಕರ್ ಎಕ್ಸ್ಕ್ಲೂಸಿವ್ ಮಾತುಕತೆಯನ್ನಾಡಿದ್ದಾರೆ. ಒಕ್ಕಲಿಗರ ಸಂಘದಿಂದ ಕಾರ್ಯಕ್ರಮ ಮಾಡಬೇಕು ಅಂತ ಕೇಳಿದ್ರು. ನನ್ನ ಸಂಸತ್ ಕ್ಷೇತ್ರದ ವ್ಯಾಪ್ತಿ ಹಿನ್ನೆಲೆಯಲ್ಲಿ ಇಲ್ಲಿ ಸಮಾರಂಭ ಆಯೋಜನೆ ಮಾಡಿದ್ದೇವೆ. ಕಾರ್ಯಕ್ರಮಕ್ಕೆ ಬರೋದಕ್ಕೆ ಶಾಸಕರಿಗೆ ಮನಸ್ಸಿದೆಯೋ ಇಲ್ವೋ ಗೊತ್ತಿಲ್ಲ. ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದು ಸ್ಪರ್ಧೆ ಮಾಡೋದಾದ್ರೆ ಮಾಡಲಿ ಅಂತ ಕಿಡಿಕಾರಿದ್ದಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಚಿಕ್ಕಬಳ್ಳಾಪುರದ ಸಂಸದರಾಗಿರುವಂತಹ ಸುಧಾಕರ್ ಜೊತೆ ಮಾತನಾಡಿಸಿದ್ದಾರೆ. ಏನ್ ಮಾತನಾಡಿದ್ರು ಒಮ್ಮೆ ನೋಡ್ಕೊಂಡ್ಬರೋಣ. ಯಲಹಂಕ ಭಾಗದಲ್ಲಿ ಈಗಾಗಲೇ ನಾಡಪ್ರಭ ಕೆಂಪೇಗೌಡ ಅವರ ಜಯಂತಿ ಆಗ್ತದೆ. ನಮ್ಮ ಜೊತೆ ಸುಧಾಕರ್ ಸಾಹೇಬ್ ಇದ್ದಾರೆ, ನಾನು ಮಾತಾಡ್ತೀನಿ. ಸರ್, ಇವತ್ತು ಇಷ್ಟೊಂದು ಕಾರ್ಯಕ್ರಮ ಈಗಾಗಲೇ ಶುರುವಾಗಿದೆ, ಸಾಕಷ್ಟು ಜನರು ಬಂದಿದ್ದಾರೆ, ಏನ್ ಹೇಳ್ತೀರಿ ಸರ್? ಕೆಂಪೇಗೌಡರ ಮಹಾತ್ಮೆ ಇವೆಲ್ಲ ಕೂಡ. ನಾಡಪ್ರಭು ಕೆಂಪೇಗೌಡರು 500 ವರ್ಷಗಳ ಹಿಂದೆ ಅವರು ಕಟ್ಟಂತ ಕನಸಿದೆಯಲ್ಲ, ಆ ಕನಸಿನ ನಗರ ಜಾಗತಿಕ ನಗರ ಆಗಿದೆ. ಇಡೀ ಪ್ರಪಂಚಕ್ಕೆ ಇವತ್ತು ಬೆಂಗಳೂರು ಬೇಕಾಗಿದೆ. ಪ್ರಪಂಚದ ಮೂಲೆ ಮೂಲೆಯಿಂದ ಬಂದು ಇವತ್ತು ನೆಲೆಸಿದ್ದಾರೆ, ಬದುಕನ್ನ ಕಟ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಬೆಂಗಳೂರು ಇಡೀ ಕರ್ನಾಟಕ ರಾಜ್ಯಕ್ಕೆ ಕೊಡುಗೆ ಕೊಡ್ತಾ ಇಲ್ಲ, ಇಡೀ ದೇಶಕ್ಕೆ ಕೊಡ್ತಾ ಇದೆ. ದೇಶವನ್ನ ನಿರ್ಮಾಣ ಮಾಡ್ತಾ ಇದೆ. ವಿಶ್ವದಲ್ಲಿ ಇವತ್ತು ವಿಶ್ವ ಭೂಪಟದಲ್ಲಿ ಬೆಂಗಳೂರು ಇಷ್ಟರ ಮಟ್ಟಿಗೆ ಪ್ರಗತಿ ಆಗಿದ್ರೆ ಅದಕ್ಕೆ ಅವತ್ತಿನ ನಾಡಪ್ರಭು ಕೆಂಪೇಗೌಡರು ಇವತ್ತು ಕಟ್ಟಿಕೊಟ್ಟಂತ ಕನಸು, ಆ ಕನಸು ಇವತ್ತು ನನಸಾಗಿದೆ. ಯಲಹಂಕ ಅವರ ಕೇಂದ್ರ ಸ್ಥಾನ, ಆಡಳಿತದ ಕೇಂದ್ರ ಆಗಿತ್ತು. ಹಾಗಾಗಿ ಅಂತ ಒಂದು ಯಲಹಂಕದಲ್ಲಿ ಈ ಹಿಂದೆ ಸುಮ್ನೆ ಕಾಟಾಚಾರಕ್ಕೆ ಮಾಡೋರು, 100 ಜನ 150 ಜನ ಹೋಗಿ ಮಾಡೋರು. ಹಾಗಾಗಿ ಇವತ್ತು ನಮ್ಮ ಒಕ್ಕಲಿಗರ ಸಂಘ ಅವರ ವತಿಯಿಂದ ಇದನ್ನ ಒಳ್ಳೆ ರೀತಿಯಲ್ಲಿ ಮಾಡಬೇಕು, ಅವರಿಗೆ ಗೌರವ ಸೂಚಿಸುವಂತ ರೀತಿಯಲ್ಲಿ ನಾವೆಲ್ಲ ಕೂಡ ಸೇರಿ ಒಟ್ಟಾಗಿ ಇಲ್ಲಿ ನೆರವೇರಿಸಬೇಕು ಈ ಕಾರ್ಯಕ್ರಮ ಅಂತೇಳಿ ನಮ್ಮ ಸಂಘದ ಅಧ್ಯಕ್ಷರು ಕೃಷ್ಣಪ್ಪಣ್ಣವರು ಮತ್ತು ಎಲ್ಲ ಪದಾಧಿಕಾರಿಗಳು ಮಾಡಿ ನನಗೆ ಹೇಳಿದ್ರು, ನೀವು ಸಹಕಾರ ಕೊಡಬೇಕು ಅಂತ. ನನ್ನ ಧರ್ಮ ಇದೆ, ನನ್ನ ಕರ್ತವ್ಯ ಇದೆ, ನಾನು ನಿಮ್ ಜೊತೆಯಲ್ಲಿ ನಿಂತ್ಕೊಂಡು ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಬರೋರಿದ್ದಾರೆ. ನಮ್ಮ ಸಮುದಾಯದ ಈ ಭಾಗದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾಯಕರುಗಳೆಲ್ಲ ಬಂದು ಸೇರ್ಕೊಂಡಿದ್ದಾರೆ. ಇಂತಹ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರಿಗೆ ಆಹ್ವಾನ ಇಲ್ಲ ಅಂತೇಳಿ ಆರೋಪ ಮಾಡ್ತಿದ್ದಾರೆ ಸರ್. ನಾನೇ ಖುದ್ದಾಗಿ ಪತ್ರ ಬರೆದಿದ್ದೀನಿ. ಮಾನ್ಯ ನಮ್ಮ ಅಧ್ಯಕ್ಷರು ಬರೆದಿದ್ದಾರೆ, ಸಂಘ ಬರೆದಿದೆ. ಅವರಿಗೆ ಸಂಘದ ವತಿಯಿಂದ ನಡೆಯುವಂತ ಕಾರ್ಯಕ್ರಮದಲ್ಲಿ ಬಹುಶಃ ಭಾಗಿಯಾಗಲಿಕ್ಕೆ ಅವರಿಗೆ ಇಷ್ಟ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರು ಯಾವಾಗ್ಲೂ ಕೂಡ ಅವರದ್ದೇ ಆದಂತ ಒಂದು ದಾಟಿ ಇದೆ ಅವ್ರದ್ದೊಂದು. ಹಾಗಾಗಿ ಅವರು ಪ್ರತ್ಯೇಕವಾಗಿ ಮಾಡಿದ್ದಾರೆ. ಒಕ್ಕಲಿಗರ ಸಂಘದ ವತಿಯಿಂದ ಮಾಡೋ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಅವರೇ ಬೇರೆ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಇನ್ನೊಂದು ಇದೇ ತರ ಕೆಂಪೇಗೌಡ ಜಯಂತಿ ಅಂದ್ರೆ ನಮ್ಗೆ ಯಾಕೆ ಆಹ್ವಾನ ಇಲ್ಲ, ಒಕ್ಕಲಿಗರಲ್ಲಿ ಎಲ್ಲೋ ಒಂಥರ ವೈಮನಸ್ಸಾಗಿದೆ. ಮುಂದಿನ ದಿನಗಳಲ್ಲಿ ನಾನು ಕೂಡ ಕೆಂಪೇಗೌಡ ಜಯಂತಿ ಮಾಡ್ತೀನಿ. ಆಹ್ವಾನ ಸಂಘದಿಂದಾನು ಇದೆ, ನಾನು ವೈಯಕ್ತಿಕವಾಗಿ ಕಳಿಸಿದ್ದೀನಿ, ಆದ್ರೆ ಅವರು ಭಾಗಿಯಾಗಿಲ್ಲ, ಇದು ಸತ್ಯ. ಸುಧಾಕರ್ ಈ ರೀತಿ ನಮ್ಗೆ ಮಾಡೋದ್ರಿಂದ ನಾನು ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಬಂದು ನಾನು ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಹೇಳ್ತಿದ್ದಾರೆ ಸರ್. ಅದು ಅವರಿಗೆ ನಿಜವಾಗ್ಲೂ ಕೂಡ ಮನಸ್ಸಿದ್ರೆ, ಧೈರ್ಯ ಇದ್ರೆ ಅವ್ರು ಬಂದು ಯಾವ ಪಕ್ಷದಿಂದ ಆದ್ರೂ ನಿಂತ್ಕೊಳ್ಳಿ, ತೊಂದ್ರೆ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಬಂದು ನಿಂತ್ಕೊಳಕ್ ಹೇಳಿ, ಆಗ್ಬೋದಾ? ಇಲ್ಲ, ನಾನು ಪಕ್ಷದ ವತಿಯಿಂದ ನಾನು ಪಕ್ಷಕ್ಕೆ ಅಂಟ್ಕೊಂಡಿರೋ, ನಮ್ಮ ಪಕ್ಷ ಏನ್ ಹೇಳುತ್ತೆ ಅದನ್ನ ನಾನು ಮಾಡೋದು. ಲೋಕಸಭೆಗೆ ಕಳಿಸ್ಕೊಟ್ಟಿದ್ದಾರೆ, ಲೋಕಸಭೆಗೆ ಬಂದಿದ್ದೇನೆ. ಯಲಹಂಕ ಕೂಡ ನನಗೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಭಾಗ ಅಲ್ವಾ,
ಹಾಗಾಗಿ ಈ ಭಾಗದ ಜನರು ನನಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರೆ ನಾನು ಬರುವಂತದ್ದು ನನ್ನ ಧರ್ಮ, ಅದನ್ನ ನಾನು ಮಾಡ್ತಾ ಇದ್ದೀನಿ. ಯಾಕೆ ವೈಮನ್ಸ್ ಯಾಕೆ ನಿಮ್ಮಲ್ಲಿ ಅಂತ? ನನಗೇನಿಲ್ಲ, ನನ್ನ ಮನ್ಸು ಕ್ಲೀನ್ ಆಗಿದೆ, ಶುದ್ಧಿ ಆಗಿದೆ. ಅವ್ರ ಮನ್ಸು ಏನಾಗಿದೋ ಗೊತ್ತಿಲ್ಲ. ಓಕೆ, ಇದಿಷ್ಟು ಕೆ ಸುಧಾಕರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಮಂಜುನಾಥ್ ಸಕ್ರ, ಪವರ್ ಟಿವಿ, ಬೆಂಗಳೂರು.